ನಮ್ಮ ಭಾರತದಲ್ಲಿ ತುಂಬಾನೇ ಹಾಂಟೆಡ್ ಪ್ಲೇಸಸ್ಗಳಿವೆ. ರಾತ್ರಿ ಹೊತ್ತಲ್ಲಿ ಅಲ್ಲಿಗೆ ಜನರು ಹೋಗಲು ತುಂಬಾನೇ ಹೆದರುತ್ತಾರೆ. ಸಾಮಾನ್ಯವಾಗಿ ಸ್ಮಶಾನಗಳಿರ್ಬೋದು ಹಾಗೂ ಪಾಳು ಬಿದ್ದ ಮನೆಗಳು ಹಾಂಟೆಡ್ ಪ್ಲೇಸಸ್ಗಳಾಗಿರುತ್ತವೆ. ಆದರೆ ಜನರು ಪ್ರತಿನಿತ್ಯ ಓಡಾಡುವ ಒಂದು ರೈಲ್ವೆ ಸ್ಟೇಷನ್ ಹಾಂಟೆಡ್ ಆಗಿರೋದನ್ನ ನೀವು ಯಾವತ್ತಾದರೂ ಕೇಳಿದ್ದೀರಾ? ಸೊ ಹಾಯ್ ಫ್ರೆಂಡ್ಸ್, ಮೂರನೇ ಕಣ್ಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸ್ಟೋರಿಯ ಟಾಪಿಕ್ನ ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೊಟ್ಟರು. ಆದರೆ ಈ ಸ್ಟೋರಿ ಕಾಲ್ಪನಿಕವೋ ಅಥವಾ ನಿಜವಾದ ಘಟನೆಯೋ ಎಂಬ ಪ್ರಶ್ನೆಗೆ ಉತ್ತರ ಈ ಸ್ಟೋರಿನ ಪೂರ್ತಿ ಕೇಳಾದ್ಮೇಲೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಅರ್ಥವಾಗುತ್ತೆ. ಅದು ಒಂದು ದಿನದ ಆ ಕರಾಳ ರಾತ್ರಿಯ ಕಥೆ. ಅದು ಕರ್ನಾಟಕದ ಶಾಂತಪುರದ ಒಂದು ರೈಲ್ವೆ ಸ್ಟೇಷನ್. ಆ ದಿನ ರಾತ್ರಿ ಶಾಂತಪುರದಿಂದ ಹಸ್ತಿನಪುರ ಮಾರ್ಗವಾಗಿ ಹೊರಡುವ ಒಂದು ಟ್ರೈನ್ ಆ ದಿನ ರಾತ್ರಿ ಸುಮಾರು 9 ಗಂಟೆಗೆ ಶಾಂತಪುರ ರೈಲ್ವೆ ಸ್ಟೇಷನ್ ನಿಂದ ಆ ಟ್ರೈನ್ ಹೊರಡುತ್ತೆ. ಆ ಸಮಯಕ್ಕೆ ಸರಿಯಾಗಿ ತನ್ನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಮನೆಗೆ ಹೊರಟ ಕಾವ್ಯ ಎಂಬ ಒಂದು ಹುಡುಗಿ ಆ ಟ್ರೈನಿಗೆ ಹತ್ತುತ್ತಾಳೆ. ಈ ಕಾವ್ಯ ಶಾಂತಪುರದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ. ಇವಳಿಗೆ ಜಸ್ಟ್ 1 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿರುತ್ತೆ. ಅವಳ ಗಂಡ ಹಾಗೂ ಅವಳು ಮುಂಚೆಯಿಂದಲೂ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡುತ್ತಾ ಬಂದಿರುತ್ತಾರೆ. ಹೀಗೆ ಇವರಿಬ್ಬರ ಮಧ್ಯೆ ಲವ್ ಮ್ಯಾರೇಜ್ ಆಗಿರುತ್ತೆ. ಹಾಗೂ ಅವರಿಬ್ರು ಡೈಲಿ ತಮ್ಮ ಆಫೀಸ್ಗೆ ತಮ್ಮ ಕಾರಲ್ಲೇ ಜೊತೆಲೇ ಹೋಗಿ ಬರ್ತಾ ಇದ್ರು. ಆದ್ರೆ ಆ ಒಂದು ದಿನ ಗಂಡನ್ಗೆ ಮಂತ್ ಎಂಡ್ ಇದ್ದಿದ್ರಿಂದ ಕೆಲಸ ತುಂಬಾ ಜಾಸ್ತಿನೇ ಇರುತ್ತೆ. ಇದರಿಂದ ಅವನು ಆ ದಿನ ರಾತ್ರಿ ನೈಟ್ ಆಫೀಸ್ ನಲ್ಲೇ ಕೆಲಸ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಹಾಗೂ ಅವನ ಹೆಂಡತಿ ಕಾವೇಳಿಗೆ ನೀನು ಇವತ್ತು ಒಂದು ದಿನ ಮನೆಗೆ ಟ್ರೈನ್ ನಲ್ಲಿ ಹೋಗ್ಬಿಡು ಅಂತ ಹೇಳ್ತಾನೆ. ಆಮೇಲೆ ಇವಳು ಸರಿ ಅಂತ ಸರಿಸುಮಾರು 9 ಗಂಟೆ ರಾತ್ರಿಯಲ್ಲಿ ಶಾಂತಪುರದ ರೈಲ್ವೆ ಸ್ಟೇಷನ್ ಬಂದು ಆ 9 ಗಂಟೆಯ ಟ್ರೈನ್ ಅನ್ನು ಹತ್ತಾಳೆ. ಆ ಶಾಂತಪುರ ರೈಲ್ವೆ ಸ್ಟೇಷನ್ ನಿಂದ ಅವರ ಮನೆಗೆ ಇರುವ ದೂರ ಸರಿಸುಮಾರು 9 ಗಂಟೆಯ ಟ್ರೈನ್ ಜರ್ನಿ ಆಗಿತ್ತು. ನಂತರ ಕಾವ್ಯ ಒಂದು ಸೀಟ್ ಅಲ್ಲಿ ಬಂದು ಕೂತ್ಕೊಂಡು ಹಾಗೆ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾಳೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಒಂದು ಅಜ್ಜಿಯ ಜೋಡಿ ಬಂದು ಅವಳ ಮುಂದಿನ ಸೀಟ್ ನಲ್ಲೇ ಕೂರುತ್ತಾರೆ. ನೋಡೋಕೆ ಇಬ್ರು ಪಾಪದವ್ರ ತರ ಇರ್ತಾರೆ. ಅಲ್ಲಿ ಅಜ್ಜ ಕನ್ನಡಿ ಹಾಕೊಂಡು ಮೊಬೈಲ್ ನೋಡ್ತಾ ಇದ್ರೆ ಅಜ್ಜಿ ಸೀಟಲ್ಲಿ ಸುಮ್ಮನೆ ಕೂತಿರ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಕೂತ ಬೋಗಿ ಏನಿದೆ ಅಲ್ಲಿಗೆ ಒಬ್ಬ ಟೀ ಮಾರ್ಕೊಂಡ್ ಬರ್ತಾನೆ. ಇಲ್ಲಿ ಕಾವ್ಯನಿಗೂ ನಿದ್ರೆ ಬರೋ ತರ ಆಗ್ತಿತ್ತೇನೋ, ಅದಕ್ಕೆ ಟೀ ಕುಡಿಬೇಕು ಅನ್ಸುತ್ತೆ. ಆದರೆ ಆ ಅಜ್ಜಿ ಮುಂದೆ ಒಬ್ಬಳೇ ಟೀ ಕುಡಿಯೋಕೆ ಸಂಕೋಚ ಅವಳಿಗೆ. ಅದರಿಂದ ಕಾವ್ಯ ಆ ಟೀ ಮಾರೋನ್ ಹತ್ರ 3 ಟೀ ಕೊಡಪ್ಪ ಅಂತ ಈಸ್ಕೊಳ್ತಾಳೆ. ನಂತರ ಆ 2 ಟೀನ ಆ ಅಜ್ಜಿಗೆ ಕೊಡ್ತಾಳೆ. ಆದರೆ ಆ ಅಜ್ಜಿ ಮೊದಲು ಬೇಡ ಅಂದ್ರು ಇವಳೆ ತಗೊಳ್ಳಿ ಪರವಾಗಿಲ್ಲ, ತುಂಬಾ ಚಳಿ ಇದೆ ಟ್ರೈನ್ ಅಲ್ಲಿ ಅಂತ ಬಲವಂತವಾಗಿ ಕೊಡ್ತಾಳೆ. ಹಾಗೆ ಕಾಫಿ ಕುಡಿತಾ ಆ ಅಜ್ಜಿ ಮತ್ತು ಈ ಕಾವ್ಯರೊಂದಿಗೆ ಪರಸ್ಪರ ಮಾತುಕತೆ ಆಗುತ್ತೆ. ಒಬ್ಬರಿಗೊಬ್ರು ಪರಿಚಯ ಮಾಡ್ಕೊಳ್ತಾರೆ. ನಂತರ ಆ ಅಜ್ಜಿ ಕಾವ್ಯನ ಹತ್ರ ಕೇಳ್ತಾಳೆ, ನೀನು ಎಲ್ಲಿ ಕೆಲಸ ಮಾಡೋದು, ಇವಾಗ ಯಾವ ಸ್ಟೇಷನ್ ನಲ್ಲಿ ನೀನು ಇಳಿಯೋದು ಅಂತ ಕೇಳ್ತಾಳೆ. ಆಗ ಕಾವ್ಯ ಹೇಳುತ್ತಾಳೆ, ಹಸ್ತಿನಪುರ ರೈಲ್ವೆ ಸ್ಟೇಷನ್ ಅಂತ. ಕಾವ್ಯ ಹೇಳಿದ ಆ ಸ್ಟೇಷನ್ ಹೆಸರು ಕೇಳಿ ಅಜ್ಜಿಗೆ ತುಂಬಾ ಶಾಕ್ ಆಗುತ್ತೆ. ಹಾಗೂ ಪಕ್ಕದಲ್ಲಿ ಮೊಬೈಲ್ ನಲ್ಲೇ ಬ್ಯುಸಿಯಾಗಿದ್ದ ಆ ಅಜ್ಜ ಕೂಡ ಒಂದೇ ಸಲ ಶಾಕ್ ಆಗಿ ಕಾವ್ಯನ ಫುಲ್ ಶಾಕಿಂಗ್ ನಿಂದ ನೋಡ್ತಾನೆ. ಆದ್ರೆ ಕಾವೇಳಿಗೆ ಒಂಥರ ಆಶ್ಚರ್ಯ ಅನ್ಸುತ್ತೆ, ಇವ್ರು ಯಾಕಪ್ಪ ನನ್ನ ಹಿಂಗೆ ಶಾಕಿಂಗ್ ಅಲ್ಲಿ ನೋಡ್ತಿದ್ದಾರೆ ಅಂತ. ಅವಾಗ ಅಜ್ಜಿ ಕಾವ್ಯನ ಕೇಳ್ತಾಳೆ, ನೀನು ದಿನಾಲೂ ಕೆಲಸ ಮುಗಿಸಿದ ನಂತರ ಆ ಸ್ಟೇಷನ್ ನಿಂದ ಈ ಸ್ಟೇಷನ್ಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದೀಯ ಅಂತ. ಆಗ ಕಾವ್ಯ ಅಜ್ಜಿಗೆ ಹೇಳ್ತಾಳೆ, ಇಲ್ಲ ಅಜ್ಜಿ, ನಾನು ದಿನ ನನ್ನ ಗಂಡನ ಜೊತೆ ಕಾರಲ್ಲಿ ಕೆಲಸಕ್ಕೆ ಹೋಗಿ ಬರ್ತಿದ್ದೆ. ಆದ್ರೆ ಇವತ್ತು ಅವರಿಗೆ ಕೆಲಸ ತುಂಬಾ ಜಾಸ್ತಿ ಆಯ್ತು, ಆದ್ರಿಂದ ಅವರಿಗೆ ಬರೋಕಾಗಿಲ್ಲ. ಅದಕ್ಕೆ ನಾನು ಇವತ್ತು ಟ್ರೈನ್ ನಲ್ಲೇ ಬಂದೆ. ಆಗ ಆ ಅಜ್ಜಿ ಕಾವ್ಯಳಿಗೆ ಹೇಳ್ತಾಳೆ, ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ಳೋಣ ಅಂತ. ಇಲ್ಲಿ ಕಾವ್ಯ ಸರಿ ಅಜ್ಜಿ, ಅದೇನು ಹೇಳಿ ಅಂತ ಕೇಳ್ತಾಳೆ. ಆಗ ಆ ಅಜ್ಜಿ ಹೇಳ್ತಾಳೆ, ನೋಡಮ್ಮ ಕಾವ್ಯ, ನೀನು ಈ ರಾತ್ರಿಯಲ್ಲಿ ಆ ಸ್ಟೇಷನ್ ನಲ್ಲಿ ಒಬ್ಬಳೇ ಇಳ್ಕೊಳ್ಳೋದು ಸರಿಯಲ್ಲ. ಆ ರೈಲ್ವೆ ಸ್ಟೇಷನ್ ಸರಿ ಇಲ್ಲ. ಸೊ ನಿನ್ನ ಹಸ್ತಿನಪುರ ರೈಲ್ವೆ ಸ್ಟೇಷನ್ ಗಿಂತ 5 ಕಿಲೋಮೀಟರ್ ಮುಂಚೆ ನಮ್ಮ ಸ್ಟೇಷನ್ ಬರುತ್ತೆ, ಅಲ್ಲಿ ನಮ್ಮ ಜೊತೆನೇ ಇಳ್ಕೊಂಡ್ಬಿಡು ಅಂತ ಹೇಳುತ್ತಾನೆ. ಆದರೆ ಕಾವ್ಯ ಆ ಸಮಯಕ್ಕೆ ತನ್ನ ಮನಸ್ಸಿನಲ್ಲೇ ಅನ್ಕೋತಾಳೆ, ಯಾರ್ಯಾರು ಗೊತ್ತಿಲ್ಲದವರು ಹೇಳಿದ ಮಾತನ್ನೇ ಕೇಳಿ ನಾನು ಅವರು ಹೇಳಿದಂಗೆ ಅವರ ಸ್ಟೇಷನ್ ನಲ್ಲಿ ಇಳ್ಕೊಳ್ಳೋದು ಸರಿಯಲ್ಲ. ಈಗಿನ ಕಾಲದಲ್ಲಿ ಯಾರನ್ನ ನಂಬೋಕಾಗಲ್ಲ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗಬಹುದು ಅಂತ ಅವಳ ಮನಸ್ಸಿನಲ್ಲೇ ಅನ್ಕೊಳ್ತಾಳೆ. ನಂತರ ಕಾವ್ಯ ಆ ಅಜ್ಜಿಗೆ ಹೇಳ್ತಾಳೆ, ಇಲ್ಲ ಅಜ್ಜಿ, ನನಗೆ ಆ ಸ್ಟೇಷನ್ ನಿಂದಲೇ ಮನೆಗೆ ಹತ್ರವಾಗುತ್ತೆ, ಪರವಾಗಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂತೀನಿ, ಆ ಸ್ಟೇಷನ್ ನಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೂ ಆ ಅಜ್ಜಿಗೆ ಸಮಾಧಾನ ಆಗಲ್ಲ.
ಮತ್ತೆ ಇನ್ನೊಂದ್ಸತಿ ಕಾವೇರಿಗೆ ಹೇಳ್ತಾಳೆ, ನೋಡಮ್ಮ ನನ್ ಮಾತನ್ನ ಕೇಳು, ನಮ್ ಜೊತೆ ನೀನು ನಮ್ ಸ್ಟೇಷನ್ ಅಲ್ಲೇ ಇಳ್ಕೊಬಿಡು, ಆ ಜಾಗ ಸರಿ ಇಲ್ಲ ಅಂತ. ಆ ಸಮಯಕ್ಕೆ ಅಜ್ಜಿಯ ಪಕ್ಕದಲ್ಲೇ ಕೂತಿದ್ದ ಆ ಅಜ್ಜನಿಗೆ ತುಂಬಾ ಕೋಪ ಬರುತ್ತೆ. ಅಜ್ಜ ಕೋಪದಲ್ಲಿ ಅಜ್ಜಿಗೆ ಹೇಳ್ತಾನೆ, ಸುಮ್ಮನೆ ಯಾಕೆ ಬರಲ್ಲ ಅನ್ನೋರನ್ನ ಫೋರ್ಸ್ ಮಾಡ್ತೀಯಾ? ಈಗಿನ ಜನರೇಷನ್ ಮಕ್ಕಳು ಸ್ವಂತ ಅಪ್ಪ ಅಮ್ಮನ ಮಾತೇ ಕೇಳಲ್ಲ, ಇನ್ನು ದಾರಿಯಲ್ಲಿ ಸಿಕ್ಕ ನಮ್ಮಂತ ವಯಸ್ಸಾದವರ ಮಾತು ಕೇಳುತ್ತಾರಾ? ನಿಂಗ್ಯಾಕೆ ಬೇರೆಯವ್ರ ಚಿಂತೆ ಅಂತ ಅಜ್ಜ ಆ ಅಜ್ಜಿಗೆ ಬೈದು ಸುಮ್ಮನೆ ಕೂರೋಕೆ ಹೇಳ್ತಾನೆ. ನಂತರ ಆ ಸಮಯಕ್ಕೆ ಕಾವ್ಯಳ ಮೊಬೈಲಿಗೆ ಅವಳ ಗಂಡನಿಂದ ಕಾಲ್ ಬರುತ್ತೆ. ಟ್ರೈನ್ ಸಿಕ್ತಾ, ಎಲ್ಲಿದ್ಯಾ ಅಂತ ಕೇಳ್ತಾನೆ. ಅವಳು ಊರಿ ಸಿಕ್ತು, ಮನೆಗೆ ತಲುಪಾದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ. ನಂತರ ಟ್ರೈನ್ ಹೊರಗಡೆ ಫುಲ್ ಜೋರಾದ ಮಳೆ ಬರ್ತಾ ಇರುತ್ತೆ. ಅದಾಗಲೇ ಸಮಯ ಮಧ್ಯರಾತ್ರಿ ಸರಿ ಸುಮಾರು 11:30 ಆಗಿರುತ್ತೆ. ಅದಾದ ಮೇಲೆ ಕೆಲ ಸಮಯದ ನಂತರ ಆ ಅಜ್ಜ ಅಜ್ಜಿ ಇಳಿಬೇಕಾದ ಸ್ಟಾಪ್ ಬರುತ್ತೆ. ಅವರಿಬ್ಬರು ಟ್ರೈನ್ ನಿಂದ ಇಳಿಯೋಕೆ ಹೊರಡ್ತಾರೆ. ಆದರೆ ಆ ಅಜ್ಜಿ ತಾನು ಇಳಿಯುವ ಸಮಯದಲ್ಲೂ ಕೂಡ ಕಾವ್ಯಳನ್ನ ಕರೀತಾಳೆ. ಆದ್ರೆ ಕಾವ್ಯ ಆ ಅಜ್ಜಿನ ಕ್ಯಾರೇ ಮಾಡಲ್ಲ. ಈ ಓಲ್ಡ್ ಜನರೇಷನ್ ಅವರಿಗೆ ಬೇರೆ ಕೆಲ್ಸನೇ ಇಲ್ವಾ, ಏನೇನೋ ಹೇಳ್ತಾರಪ್ಪ ಅಂತ ತನ್ನ ಮನ್ಸಲ್ಲೇ ಅನ್ಕೊಳ್ತಾನೆ. ನಂತರ ಆ ಸ್ಟಾಪ್ ಇಂದ ಟ್ರೈನ್ ಹೊರಡುತ್ತೆ. ಆಮೇಲೆ ಆ ಪೂರ್ತಿ ಬೋಗಿಯಲ್ಲಿ ಇವಳೊಬ್ಬಳೇ ಇರ್ತಾಳೆ. ಕೆಲ ಸಮಯದ ನಂತರ ಅಲ್ಲಿಗೆ ಒಬ್ಬ ಟಿಟಿ ಬರ್ತಾನೆ. ಅಲ್ಲಿಗೆ ಬಂದ ಟಿಟಿ ಅವಳ ಹತ್ರ ಟಿಕೆಟ್ ಚೆಕ್ ಮಾಡೋಕೆ ಟಿಕೆಟ್ ಕೇಳ್ತಾನೆ. ಇವಳು ಟಿಕೆಟ್ ಕೊಡ್ತಾಳೆ. ಟಿಟಿಗೆ ಆ ಟಿಕೆಟ್ ನಲ್ಲಿದ್ದ ಸ್ಟೇಷನ್ ಹೆಸರು ಕೇಳಿ ತುಂಬಾನೇ ಗಾಬರಿ ಆಗುತ್ತೆ. ಅವನು ಕೂಡ ಕಾವ್ಯನ ಶಾಕ್ ಆಗಿ ನೋಡ್ತಾನೆ. ಆದರೆ ನಂತರ ಇವಳಿಗೆ ಇದೇ ಚಿಂತೆ ಕಾಡೋಕೆ ಶುರುವಾಗುತ್ತೆ. ಮೊದಲು ನೋಡಿದ್ರೆ ಅಜ್ಜ ಅಜ್ಜಿಯವರು ಏನೋ ಹೇಳ್ಬಿಟ್ಟು ಹೋದ್ರು. ಇವಾಗ ನೋಡಿದ್ರೆ ಟಿಟಿ ನನ್ನ ಟಿಕೆಟ್ ನೋಡಿ ಶಾಕ್ ಆಗ್ತಿದ್ದಾನೆ. ಅಂಥದ್ದೇನಿದೆಯಪ್ಪ ಆ ರೈಲ್ವೆ ಸ್ಟೇಷನ್ ಅಲ್ಲಿ, ಹೋದ್ಮೇಲೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡೇ ಚಿಂತೆಯಲ್ಲಿ ಬರ್ತಾಳೆ. ನಂತರ ಆವಾಗ ಸಮಯ ಸರಿಸುಮಾರು 11:50 ಕಾವ್ಯಳ ಸ್ಟೇಷನ್ ಆದ ಹಸ್ತಿನಪುರಕ್ಕೆ ರೈಲು ಎಂಟರ್ ಆಗುತ್ತೆ. ಆದ್ರೆ ಆ ರೈಲ್ವೆ ಸ್ಟೇಷನ್ ನಲ್ಲಿ ಭಯಾನಕವಾದದ್ದು ಏನೂ ಕಾಣಿಸಲ್ಲ ಅವಳಿಗೆ. ಇದರಿಂದ ಧೈರ್ಯನೂ ಬರುತ್ತೆ ಅವಳಿಗೆ. ಯಾಕೆಂದ್ರೆ ಆ ಸ್ಟೇಷನ್ ನ ಮೂಲೆಯಿಂದ ಮೂಲೆಯವರೆಗೂ ಲೈಟ್ ಗಳು ಇರುತ್ತೆ ಹಾಗೂ ಬೆಳಕು ಇರುತ್ತೆ. ಆದರೆ ಅವಳು ಟ್ರೈನ್ ಇಳಿದ ಮೇಲೆ ಅವಳಿಗೊಂದು ಭಯ ಕಾಡುತ್ತೆ. ಅದು ಏನೆಂದ್ರೆ ಆ ಸ್ಟೇಷನ್ ನಲ್ಲಿ ಅವಳೊಬ್ಬಳನ್ನು ಬಿಟ್ರೆ ಇನ್ಯಾರು ಆ ರೈಲ್ ನಿಂದ ಇಳಿಯೋದಿಲ್ಲ. ಯಪ್ಪ, ನನ್ನೊಬ್ಬಳಿಗೋಸ್ಕರ ಇಷ್ಟುದ್ದ ಟ್ರೈನ್ ಅನ್ನು ನಿಲ್ಸುದ್ರ ಅಂತ ಆಶ್ಚರ್ಯ ಪಡ್ತಾಳೆ. ನಂತರ ಅವಳು ನಿಲ್ಸಿ ಆ ಟ್ರೈನ್ ಅಲ್ಲಿಂದ ಹೊರಡುತ್ತೆ. ಆಶ್ಚರ್ಯಕರ ವಿಷಯವೇನೆಂದ್ರೆ ಅವಳಿಗೆ ಆ ಸ್ಟೇಷನ್ ನಲ್ಲಿ ಎಲ್ಲಿ ಹುಡುಗಿದರೂ ಎಕ್ಸಿಟ್ ಪಾಯಿಂಟ್ ಅಥವಾ ಹೊರಗಡೆ ಹೋಗುವ ದಾರಿ ಸಿಗೋದೇ ಇಲ್ಲ. ಅದು ತುಂಬಾ ಹಳೆಯ ಸ್ಟೇಷನ್ ಆಗಿದ್ರಿಂದ ಮತ್ತೆ ಹೊರಗಡೆ ಹೋಗೋಕೆ ದಾರಿನ ಆ ಸ್ಟೇಷನ್ ಮಾಸ್ಟರ್ ಕೌಂಟರ್ ಅಲ್ಲಿ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ. ಆದರೆ ಆ ಸ್ಟೇಷನ್ ಮಾಸ್ಟರ್ ನ ಕೌಂಟರ್ ಒಳಗಡೆ ನೋಡಿ ಇವಳಿಗೆ ತುಂಬಾ ಶಾಕ್ ಆಗುತ್ತೆ. ಹಾಗಾದರೆ ಅಂತದ್ದೇನಿತ್ತಪ್ಪ ಅದರ ಒಳಗಡೆ ಅಂತ ಯೋಚನೆ ಮಾಡಿದ್ರೆ ಆ ಕೌಂಟರ್ ಒಳಗಡೆ ಎಲ್ಲಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಅದನ್ನೆಲ್ಲ ನೋಡಿದ ಕಾವ್ಯಳಿಗೆ ಒಂದು ಮಾತು ಅರ್ಥ ಆಗುತ್ತೆ. ಅದೇನಂದ್ರೆ ಆ ರೈಲ್ವೆ ಸ್ಟೇಷನ್ ತುಂಬಾ ದಿನದಿಂದ ಪಾಳು ಬಿದ್ದಿದೆ ಹಾಗೂ ಈ ರೈಲ್ವೆ ಸ್ಟೇಷನ್ ನಲ್ಲಿ ಯಾರು ಕೆಲಸದವರು ಕೆಲಸ ಮಾಡುತ್ತಿಲ್ಲ ಹಾಗೂ ಆ ಸ್ಟೇಷನ್ ನಲ್ಲಿ ಒಂದು ನರಪಿಳ್ಳೆನೂ ಇರಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ ಕಾವ್ಯಳಿಗೆ ಆ ಸಮಯದಲ್ಲಿ ಅವಳ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿಂದ ಶುರುವಾಗುತ್ತೆ ಅವಳೊಂದಿಗೆ ನಿಜವಾದ ಆಟ. ಆ ಸಮಯದಲ್ಲಿ ಮಳೆಯೂ ಜೋರಾಗಿ ಬರುತ್ತಿದ್ದ ಕಾರಣ ಅಂತ ಕರೆಂಟ್ ಕಟ್ ಆಗಿ ಆ ರೈಲ್ವೆ ಸ್ಟೇಷನ್ ನ ಲೈಟ್ ಎಲ್ಲ ಹೋಗಿ ಆ ರೈಲ್ವೆ ಸ್ಟೇಷನ್ ಫುಲ್ಲು ಕತ್ತಲೆಯಿಂದ ಆವರಿಸಿಕೊಳ್ಳುತ್ತೆ. ಇವಳು ಆ ಕತ್ತಲೆಯಲ್ಲಿ ಏನು ಮಾಡೋದು ಅಂತ ಚಿಂತೆಯಲ್ಲಿ ನಿಂತಿರಬೇಕಾದರೆ ಯಾವುದೋ ಒಂದು ಬಿಳಿ ಆಕೃತಿ ಇವಳ ಹತ್ತಿರದಿಂದ ಪಾಸ್ ಆಗುತ್ತೆ. ಇವಳು ಭಯದಿಂದ ಜೋರಾಗಿ ಕಿರಿಚಿಕೊಳ್ಳುತ್ತಾಳೆ. ಆಮೇಲೆ ತನ್ನ ಗಂಡನಿಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದರೆ ಅವಳ ಅದೃಷ್ಟ ಕೆಟ್ಟು ಹೋಯಿತೇನೋ, ಆ ಜಾಗದಲ್ಲಿ ಅವಳ ಮೊಬೈಲಿಗೆ ಒಂಚೂರು ನೆಟ್ವರ್ಕ್ ಇರಲ್ಲ. ಈ ಕಡೆ ಕಾವ್ಯಳ ಗಂಡ ಅವಳ ಮೊಬೈಲ್ಗೆ ಕಾಲ್ ಮಾಡೋಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ. ಆದ್ರೆ ಇವಳ ಮೊಬೈಲ್ ನಾಟ್ ರೀಚಬಲ್ ಬರ್ತಾ ಇರುತ್ತೆ. ಆದರೆ ನಂತರ ಅವಳ ಗಂಡ ಸರಿ ಮನೆಗೆ ಅಮ್ಮನಿಗೆ ಕಾಲ್ ಮಾಡಿ ಅವಳು ಮನೆಗೆ ಬಂದು ತಲುಪುತ್ಲಾ ಅಂತ ಕೇಳೋಣ ಅಂತ ಅವ್ರ ಅಮ್ಮನಿಗೆ ಕಾಲ್ ಮಾಡ್ತಾನೆ. ಆದರೆ ಅವ್ರ ಅಮ್ಮ ಹೇಳ್ತಾರೆ ಅವಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ಫೋನ್ ಅಲ್ಲಿ. ಇವನಿಗೆ ಈ ಮಾತನ್ನ ಕೇಳಿ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ನಂತರ ಗೂಗಲ್ ಅಲ್ಲಿ ಆ ಸ್ಟೇಷನ್ ಹೆಸರನ್ನ ಸರ್ಚ್ ಮಾಡಿ ಆ ಸ್ಟೇಷನ್ ನ ಕಾಂಟ್ಯಾಕ್ಟ್ ನಂಬರ್ ನ ತೆಗೆದು ಫೋನ್ ಮಾಡ್ತಾನೆ. ಆದರೆ ಆ ಸ್ಟೇಷನ್ ನ ನಂಬರಿಗೆ ಕಾಲ್ ಮಾಡಿದಾಗ ಆ ಕಾಲ್ ಕನೆಕ್ಟ್ ಆಗದೆ. ಇದರಿಂದ ಅವನು ತನ್ನ ಫ್ಲಾಟ್ ನ ಸೆಕ್ಯೂರಿಟಿ ಗಾರ್ಡ್ ಗೆ ಕಾಲ್ ಮಾಡಿ ಕಾರ್ ತಗೊಂಡು ಹಸ್ತಿನಪುರ ಸ್ಟೇಷನ್ ಗೆ ಹೋಗಿ ತನ್ನ ಹೆಂಡತಿನ ಕರ್ಕೊಂಡ್ ಬರೋದಾಗಿ ಹೇಳ್ತಾನೆ. ಆದರೆ ಇಲ್ಲಿ ಸೆಕ್ಯೂರಿಟಿಗೆ ಆ ಸ್ಟೇಷನ್ ಹೆಸರು ಕೇಳಿ ಗಾಬರಿ ಆಗೋಗುತ್ತೆ. ನಂತರ ಸೆಕ್ಯೂರಿಟಿಯ ಒಂದು ಮಾತು ಕಾವ್ಯಳ ಗಂಡನ ತಲೆಗೆ ಇನ್ನೂ ಟೆನ್ಷನ್ ಕೊಡುತ್ತೆ. ಅದು ಏನೆಂದ್ರೆ, ಸರ್ ಆ ಸ್ಟೇಷನ್ ಸರಿ ಇಲ್ಲ ಸರ್. ರಾತ್ರಿಯ ಸಮಯದಲ್ಲಿ ಯಾರಾದರೂ ಆ ಸ್ಟೇಷನ್ಗೆ ಹೋದರೆ ಅವರೊಂದಿಗೆ ಬೇಡದ ಘಟನೆಗಳು ಸಂಭವಿಸುತ್ತೆ. ಈ ಮಾತನ್ನು ಕೇಳಿದ ಕಾವ್ಯಳ ಗಂಡ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಕಾವ್ಯಳನ್ನು ಹುಡುಕಲು ಹಸ್ತಿನಪುರ ಸ್ಟೇಷನ್ ಕಡೆಗೆ ಹೋಗುತ್ತಾನೆ. ನಂತರ ಇಲ್ಲಿ ಸ್ಟೇಷನ್ ನಲ್ಲಿ ಭಯದಿಂದ ಕುಳಿತ ಕಾವ್ಯಳಿಗೆ ಮತ್ತೆ ಆ ಬಿಳಿ ಆಕೃತಿ ಕಾಣಿಸುತ್ತೆ.
ನಂತರ ಈ ಕಾವೇಳಿಗೆ ಉಳಿಗಾಲನ ಇಲ್ಲ ಅನ್ನೋ ಸ್ಥಳದಲ್ಲಿ ಅದೃಷ್ಟವಶಾತ್ ಒಂದು ಟ್ರೈನು ಆ ಸ್ಟೇಷನ್ಗೆ ಬರುತ್ತೆ. ಆ ಸಮಯದಲ್ಲಿ ಸ್ಟೇಷನ್ಗೆ ಟ್ರೈನ್ ಬಂದಿದ್ದನ್ನು ಕಂಡ ಕಾವ್ಯಳ ಮನಸ್ಸಿಗೆ ಸಮಾಧಾನವಾಗುತ್ತದೆ. ನಂತರ ಆ ಟ್ರೈನ್ ನಿಂದ ಕೆಲವು ಪ್ರಯಾಣಿಕರು ಇಳಿಯುತ್ತಾರೆ. ಆ ಇಳಿದ ಕೆಲವರ ಮುಖದಲ್ಲಿ ಸುಟ್ಟ ಗಾಯಗಳು ಕಂಡು ಬರುತ್ತದೆ ಹಾಗೂ ಆ ರೈಲಿನ ಒಂದು ಬೋಗಿಯು ಸುಟ್ಟ ಹಾಗೆ ಕಲರ್ ಬಂದಿರುತ್ತೆ. ನಂತರ ಆ ಟ್ರೈನ್ ನಿಂದ ಕಾವ್ಯಳ ಒಬ್ಬಳು ಫ್ರೆಂಡ್ ಇಳಿದು ಬರ್ತಾಳೆ. ಆದರೆ ಅವಳ ಫ್ರೆಂಡ್ ಅನ್ನು ಕಂಡ ಕಾವ್ಯ ಮೂರ್ಛೆ ತಪ್ಪಿ ಬೀಳುತ್ತಾಳೆ. ಹಾಗಾದರೆ ಕಾವ್ಯ ತನ್ನ ಕ್ಲಾಸ್ಮೇಟ್ ಫ್ರೆಂಡ್ ನ ಆ ರೈಲಿನಿಂದ ಇಳಿಯೋದನ್ನ ನೋಡಿ ಮೂರ್ಛೆ ಯಾಕೆ ಬಿದ್ಲು, ಅದಕ್ಕೆ ಕಾರಣವೇನಿರಬಹುದು ಅಂತ ನೀವು ಅನ್ಕೊಂಡಿದ್ರೆ ಅದಕ್ಕಿಂತ ಮುಂಚೆ ಇದರ ಇಂದಿನ ಒಂದು ಸ್ಟೋರಿಯ ಬಗ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್. ಅವಾಗ ನಿಮಗೆ ಅರ್ಥವಾಗುತ್ತೆ ಇದಕ್ಕೆ ಕಾರಣವೇನು ಅಂತ. ಇದೀಗ ಸ್ವಲ್ಪ ಹೊತ್ತಿನ ಮುಂಚೆ ಏನ್ ಟ್ರೈನ್ ಅಲ್ಲಿ ಸಿಕ್ಕಿದ್ರು ಆ ಅಜ್ಜ ಅಜ್ಜಿ ಅವರು ಮನೆಗೆ ಬಂದು ರೀಚ್ ಆಗುತ್ತಾರೆ. ಆಮೇಲೆ ಆ ಅಜ್ಜಿ ತಾತನ್ಗೆ ಹೇಳ್ತಾಳೆ, ಪಾಪ ಕಣ್ರಿ ಆ ಹುಡ್ಗಿ ಏನಾದ್ಲೋ ಗೊತ್ತಿಲ್ಲ. ಆಗ ಆ ತಾತ ಅಜ್ಜಿಗೆ ಹೇಳ್ತಾನೆ, ಆ ಕಣೆ ಆ ಸ್ಟೇಷನ್ ಬೇರೆ ಸರಿ ಇಲ್ಲ. ಇದೇ 6 ವರ್ಷದ ಹಿಂದೆ ಆ ಸ್ಟೇಷನ್ ನಲ್ಲಿ ಆದ ಘಟನೆಯಿಂದ ಈಗಲೂ ಆ ಸ್ಟೇಷನ್ಗೆ ಜನರು ರಾತ್ರಿ ಹೋಗಲು ಹೆದರುತ್ತಾರೆ ಹಾಗೂ ರಾತ್ರಿ ಆ ಸ್ಟೇಷನ್ಗೆ ಹೋದವರು ಸರಿಯಾದ ರೀತಿಯಲ್ಲಿ ವಾಪಸ್ ಬರಲು ಸಾಧ್ಯವೇ ಇಲ್ಲ. ಆದರೆ ಆ ಹುಡುಗಿ ನಾವು ಎಷ್ಟು ಹೇಳಿದರೂ ನಮ್ಮ ಮಾತನ್ನ ಕೇಳಲೇ ಇಲ್ಲ ಅಂತ ಅಜ್ಜಿಗೆ ಹೇಳ್ತಾನೆ. ಆದರೆ ಅವರು ಅವರ ಮನೆಯಲ್ಲಿ ಒಂದು 6 ವರ್ಷದ ಮಗುವನ್ನು ಸಾಕಿಕೊಂಡಿರುತ್ತಾರೆ. ಆ ತಾತ ಅಜ್ಜಿ ಆ ಸಮಯದಲ್ಲಿ ಹಾಡಿದ ಮಾತುಗಳನ್ನು ಕೇಳಿಕೊಂಡ ಆ 6 ವರ್ಷದ ಹುಡುಗಿ 6 ವರ್ಷದ ಹಿಂದೆ ಏನಾಯ್ತು ತಾತ, ಸ್ಟೋರಿ ಹೇಳು ತಾತ ಎಂದು ಕೇಳುತ್ತಾಳೆ. ಆಗ ತಾತ ಹೇಳುತ್ತಾನೆ, ಹೋಗು ಪುಟಿ, ಈಗಾಗಲೇ ಮಧ್ಯರಾತ್ರಿ ಆಗಿದೆ, ಹೋಗಿ ನೀನು ಮಲ್ಕೋ, ನಾನು ಬೆಳಿಗ್ಗೆ ಆ ಸ್ಟೋರಿ ಹೇಳುತ್ತೇನೆ ಅಂತ ಮಗುವನ್ನ ಕಳಿಸುತ್ತಾನೆ. ಹಾಗಾದರೆ ಈ ಅಜ್ಜಿ ತಾತ ಕಂಡ ಆ 6 ವರ್ಷದ ಹಿಂದಿನ ಸ್ಟೋರಿ ಏನಾಗಿರಬಹುದು ಹಾಗೂ ಈ ಸ್ಟೋರಿಗೂ ಅಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಕಾವ್ಯ ತನ್ನ ಫ್ರೆಂಡ್ ಅನ್ನು ನೋಡಿ ಮೂರ್ಛೆ ಹೋಗೋದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ನೀವು ಅನ್ಕೊಂಡಿದ್ರೆ ಎಕ್ಸಾಕ್ಟ್ಲಿ ಯು ಆರ್ ರೈಟ್. 100% ಒಂದಕ್ಕೊಂದು ಲಿಂಕ್ ಇದೆ. ಅದೇನಾಯ್ತು ಅಂದ್ರೆ ಇದೇ 6 ವರ್ಷದ ಹಿಂದೆ ಇವಳೇನಿದ್ದಾಳೆ ಕಾವ್ಯ, ಇವಳು ಒಂದು ಕಾಲೇಜಿನಲ್ಲಿ ಓದುತ್ತಿದ್ದಳು. ಇವಳಿಗೆ ಒಬ್ಳು ಫ್ರೆಂಡ್ ಇರ್ತಾಳೆ, ಅವಳ ಹೆಸರು ಮಾನಸ ಅಂತ. ಅವಾಗ ಇವರು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಜಾಯಿನ್ ಆಗಿರ್ತಾರೆ ಅಷ್ಟೇ. ಕಾಲೇಜಿನ ಸ್ಟಾರ್ಟಿಂಗ್ ಅಲ್ಲಿ ಈ ಫೈನಲ್ ಇಯರ್ಸ್ ಏನ್ ಮಾಡ್ತಾರೆ, ಫಸ್ಟ್ ಇಯರ್ಸ್ ನ ರ್ಯಾಗಿಂಗ್ ಮಾಡ್ತಾರೆ ಅಲ್ವಾ. ಇದು ಎಲ್ಲ ಕಾಲೇಜನ್ನು ಸರ್ವೇ ಸಾಮಾನ್ಯವಾದದ್ದು. ಅದೇ ತರ ಆ ಕಾಲೇಜಿನ ಫೈನಲ್ ಇಯರ್ ನಲ್ಲಿ ರಾಜೇಶ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ಈ ಮಾನಸಳಿಗೆ ಡೈಲಿ ಕರೆದು ರ್ಯಾಗಿಂಗ್ ಮಾಡ್ತಾ ಇರ್ತಾನೆ. ಆದರೆ ಮಾನಸ ತುಂಬಾ ಧೈರ್ಯವಂತೆ ಹುಡುಗಿ, ಅವಳು ಇದಕ್ಕೆಲ್ಲ ಕ್ಯಾರ್ ಮಾಡ್ತಿರ್ಲಿಲ್ಲ. ಆದರೆ ಒಂದು ದಿನ ಈ ರಾಜೇಶ್ ಏನ್ ಮಾಡ್ತಾನೆ ಅಂದ್ರೆ ಕಾಲೇಜಲ್ಲಿ ಮಾನಸರೊಂದಿಗೆ ಮಿಸ್ಬಿಹೇವ್ ಮಾಡ್ಬಿಡ್ತಾನೆ. ಇದರಿಂದ ಮಾನಸ ಎಲ್ಲಾರ ಮುಂದೆ ಅವನಿಗೆ ಚಪ್ಪಲಿ ಹೊಡಿತಾಳೆ. ಆಮೇಲೆ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 6 ತಿಂಗಳ ಮಟ್ಟಿಗೆ ಜೈಲ್ ಶಿಕ್ಷೆ ಆಗೋ ತರ ಮಾಡ್ತಾಳೆ. ನಂತರ ಮಾನಸಳಿಗೆ ಕಾಲೇಜಿನ ಫಸ್ಟ್ ಇಯರ್ ಸೆಮ್ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಆದ ಮೇಲೆ ಕಾಲೇಜಿನ ಹುಡುಗಿಯರೆಲ್ಲ ಸೇರಿಕೊಂಡು ಟ್ರಿಪ್ಗೆ ಹೋಗೋಕೆ ಪ್ಲಾನ್ ಮಾಡ್ತಾರೆ. ಆದರೆ ನಮ್ಮ ಕಾವೇಳಿಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಅವಳು ಟ್ರಿಪ್ಪಿಗೆ ಹೋಗದೆ ಅವಳ ಮನೆಯಲ್ಲೇ ಇರುತ್ತಾಳೆ. ಆದರೆ ಈ ಮಾನಸ ಮತ್ತೆ ಉಳಿದ ಹುಡುಗಿಯರು ಟ್ರೈನ್ ನಲ್ಲಿ ಟ್ರಿಪ್ಪಿಗೆ ಹೋಗೋಕೆ ಟ್ರೈನ್ ಹತ್ತುತ್ತಾರೆ. ಅದೇ ಟೈಮಲ್ಲಿ ಫೈನಲ್ ಇಯರ್ ನ ರಾಜೇಶ್ ತನ್ನ 6 ತಿಂಗಳ ಜೈಲು ವಾಸವನ್ನು ಮುಗಿಸಿ ರಿಲೀಸ್ ಆಗಿರುತ್ತಾನೆ. ಹಾಗೂ ಈ ಮಾನಸನವರು ಟ್ರಿಪ್ಪಿಗೆ ಹೋಗುತ್ತಿರುವ ವಿಷಯ ರಾಜೇಶ್ಗೆ ಹೇಗೋ ಗೊತ್ತಾಗುತ್ತೆ. ಇದರಿಂದ ರಾಜೇಶ್ ನನಗೆ ಕಾಲೇಜಿನಲ್ಲಿ ಅವಮಾನ ಮಾಡಿ ಜೈಲಿಗೆ ಕಳುಹಿಸಿದ ಮಾನಸಳಿಗೆ ಒಂದು ಗತಿ ಕಾಣಿಸುತ್ತೇನೆ ಅಂತ ಅವರು ಹತ್ತಿದ ಟ್ರೈನ್ಗೆ ಇವನು ಕೂಡ ಹತ್ತುತ್ತಾನೆ. ಆ 6 ವರ್ಷದ ಹಿಂದೆ ಈ ಹುಡುಗಿಯರು ಹತ್ತಿದ ಅದೇ ಟ್ರೈನ್ ನಲ್ಲಿ ಈ ಅಜ್ಜ ಅಜ್ಜಿನೂ ಕೂಡ ಇರ್ತಾರೆ. ಹಾಗೆ ಈ ಅಜ್ಜ ಅಜ್ಜಿಯ ಪಕ್ಕದ ಸೀಟಿನಲ್ಲಿ ಒಂದು ಮಧ್ಯ ವಯಸ್ಸಿನ ಒಂದು ಹೆಂಗಸು ಹಾಗೂ ಅವಳಿಗೆ ಒಂದು ಮಗು ಇತ್ತು. ಆದರೆ ಈ ಹೆಂಗಸಿಗೆ ಗಂಡ ಸತ್ತು ಹೋಗಿರುತ್ತಾನೆ. ಅದಕ್ಕಾಗಿ ಅವಳು ಕೆಲಸಕ್ಕೆ ಹೋಗುತ್ತಿರುತ್ತಾಳೆ. ಹಾಗೆ ಆ ದಿನ ತನ್ನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ತನ್ನ ಮಗುನ ಕರ್ಕೊಂಡು ಅದೇ ಟ್ರೈನ್ ಅಲ್ಲಿ ಬರ್ತಾ ಇರ್ತಾಳೆ. ಅವಳಿಗೆ ವಾಶ್ರೂಮ್ ಹೋಗ್ಬೇಕು ಅನ್ಸುತ್ತೆ. ಅದಕ್ಕೆ ಆ ಮಹಿಳೆ ಅಜ್ಜ ಅಜ್ಜಿ ಹತ್ರ ತನ್ನ ಮಗುವನ್ನ ಕೊಟ್ಟು ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ, ನಾನು ಇಲ್ಲೇ ವಾಶ್ರೂಮ್ ಹೋಗಿ ಬರ್ತೀನಿ ಅಂತ ವಾಶ್ರೂಮ್ ಹೋಗ್ತಾರೆ. ಆಮೇಲೆ ವಾಶ್ರೂಮ್ ನಿಂದ ವಾಪಸ್ ಬರ್ಬೇಕಾದ್ರೆ ಯಾರೋ ಗುಸುಗುಸುವಾಗಿ ಏನೇನೋ ಮಾತನಾಡುತ್ತಿರುವುದು ಕೇಳಿಸುತ್ತೆ. ಇವತ್ತು ಅವಳ ಕಥೆನ ಈ ಟ್ರೈನ್ ಅಲ್ಲಿ ಮುಗಿಸ್ಲೇಬೇಕು ಎಂಬ ಮಾತು ಇವಳು ಕಿವಿ ಕೇಳಿಸುತ್ತೆ. ಇವಳಿಗೆ ಗಾಬರಿಯಾಗಿ ಬೇಗ ಅಜ್ಜ ಅಜ್ಜಿ ಹತ್ರ ಓಡ್ ಬರ್ತಾಳೆ. ಹಾಗೆ ಇವಳು ಓಡ್ ಬಂದು ನಡೆದ ವಿಚಾರವನ್ನೆಲ್ಲ ಅಜ್ಜಿಗೆ ಹೇಳ್ತಾಳೆ. ಹೀಗೆ ಯಾರೋ ಯಾರನ್ನೋ ಕೊಲ್ಲಲು ಟ್ರೈನ್ ನಲ್ಲಿ ಪಿಸು ಧ್ವನಿಯಲ್ಲಿ ಮಾತಾಡ್ಕೊಳ್ತಾ ಇದ್ರು ಅಂತ. ಈ ಮಧ್ಯ ವಯಸ್ಸಿನ ಮಹಿಳೆ ಏನಿದ್ಲು, ಇವಳು ತುಂಬಾ ಒಳ್ಳೆಯವಳಾಗಿದ್ಲು. ಅಂದ್ರೆ ಎಲ್ಲರಿಗೂ ಸಹಾಯ ಮಾಡೋ ಗುಣ ಇವಳಲ್ಲಿತ್ತು.
ನಂತರ ಏನಾಗುತ್ತಪ್ಪ ಅಂದ್ರೆ ಈ ಅಜ್ಜ ಅಜ್ಜಿ ಇಳಿಯೋ ಸ್ಟೇಷನ್ ಬರುತ್ತೆ. ಈ ಮಹಿಳೆ ಏನ್ ಮಾಡ್ತಾಳೆ, ಆ ಅಜ್ಜ ಅಜ್ಜಿಗೆ ತನ್ನ ಮಗುನ ಕೊಟ್ಟು ನೀವು ಈ ಮಗುನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ, ನಾನು ಈ ಟ್ರೈನ್ ನಲ್ಲಿ ನಡೆಯೋ ಅಪಘಾತದ ಬಗ್ಗೆ ಬೇರೆಯವರಿಗೆ ಅರಿವು ಮೂಡಿಸಿ ಈ ಅಪಘಾತನ ತಡೆದು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಅಜ್ಜ ಅಜ್ಜಿ ಕೈಲಿ ಆ ಮಗುನ ಕೊಟ್ಟು ಕಳಿಸ್ಬಿಡ್ತಾರ. ಇವಳು ತುಂಬಾ ಹುಡ್ಕಾಡ್ತಾಳೆ ಆ ಬೋಗಿಲಿ, ಯಾರನ್ನ ಕೊಲ್ಲಕ್ಕೆ ನಿರ್ಧಾರ ಮಾಡಿದಾರಪ್ಪ ಅಂತ. ಅವಾಗ ಕಣ್ಣಿಗೆ ಬೀಳೋದೆ ಇವಳಿಗೆ ಆ ಟ್ರೈನ್ ನಲ್ಲಿ ಟ್ರಿಪ್ ಗೆ ಹೊರಟಿದ್ದ ಆ ಹುಡುಗಿಯರ ಮೇಲೆ. ಇದೇನಾಯ್ತು ಅಂದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ವಾಶ್ರೂಮ್ ನಲ್ಲಿ ಮಾತಾಡ್ಕೊಳ್ತಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, ಆ ಫೈನಲ್ ಇಯರ್ ನ ಹುಡುಗ ರಾಜೇಶ್ ಮತ್ತೆ ಅವನ ಗ್ಯಾಂಗ್. ನಂತರ ಆ ಹೆಂಗಸು ಆ ಹುಡುಗಿಯರಿಗೆ ಆ ವಿಷಯವನ್ನು ತಿಳಿಸಿ ಮುಂದೆ ಆಗುವ ಅಪಾಯವನ್ನು ತಡೆಯಲು ಪ್ರಯತ್ನಿಸುವಷ್ಟರಲ್ಲಿ ರಾಜೇಶ್ ಆ ಬೋಗಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೇ ಬಿಡುತ್ತಾನೆ. ಇದರಿಂದ ಆ ಬೋಗಿಯಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಸುಟ್ಟು ಕರಕಲಾಗುತ್ತಾರೆ. ಆ ಕರಕಲಾದ ಜಾಗವೇ ಈ ಹಸ್ತಿನಪುರ ರೈಲ್ವೆ ಸ್ಟೇಷನ್. ನಂತರ ರಾತ್ರಿ ನಡೆದ ಈ ಅಪಘಾತದ ಬಗ್ಗೆ ಬೆಳಿಗ್ಗೆ ನ್ಯೂಸ್ ಚಾನೆಲ್ ಅಲ್ಲೆಲ್ಲ ಬರುತ್ತೆ. ಈ ನ್ಯೂಸ್ ಅನ್ನು ನೋಡಿದ ಆ ಅಜ್ಜ ಅಜ್ಜಿಗೆ ತುಂಬಾ ಶಾಕ್ ಆಗುತ್ತೆ. ಯಾಕೆಂದರೆ ರಾತ್ರಿ ಅವರನ್ನು ಕಾಪಾಡಿ ಬರುತ್ತೇನೆ ಅಂತ ಹೋದ ಆ ಮಹಿಳೆ ಆ ರೈಲು ಅಪಘಾತದಲ್ಲಿ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾಳೆ. ಆ ದಿನದಿಂದ ಈ ದಿನದವರೆಗೂ ಅವಳ ಮಗುನ ಈ ಇಬ್ಬರು ಅಜ್ಜ ಅಜ್ಜನೇ ನೋಡ್ಕೊಳ್ತಿರ್ತಾರೆ. ಆದರೆ ಒಂದು ದಿನ ರಾತ್ರಿ ಈ ಅಜ್ಜ ಅಜ್ಜಿ ಆ ಹಸ್ತಿನಪುರ ರೈಲ್ವೆ ಸ್ಟೇಷನ್ ಮಾರ್ಗವಾಗಿ ಹೋಗೋ ರೈಲಿನಲ್ಲಿ ಚಲಿಸುತ್ತಿದ್ರು. ಆ ರಾತ್ರಿಯಲ್ಲಿ ಅವರು ಹಸ್ತಿನಪುರ ರೈಲ್ವೆ ಸ್ಟೇಷನ್ ನಲ್ಲಿ ದೂರದಲ್ಲಿ ಒಂದು ಮಹಿಳೆನ ಕಾಣ್ತಾರೆ. ಆ ಮಹಿಳೆ ಬೇರೆ ಯಾರು ಆಗಿರಲಿಲ್ಲ, ಆ ಮಧ್ಯ ವಯಸ್ಸಿನ ಮಹಿಳೆ ಇದ್ಲಲ್ಲ ಅವಳೇ ಆಗಿರ್ತಾಳೆ. ಹಾಗೂ ರಾತ್ರಿ ವೇಳೆ ಆ ಸ್ಟೇಷನ್ ನಲ್ಲಿ ಪ್ರಯಾಣಿಸುವ ಸುಮಾರು ಜನರು ಈ ಮಾತನ್ನು ಕೇಳಿರ್ತಾರೆ. ಅದೇ ಕಾರಣಕ್ಕೆ ಆ ಅಜ್ಜ ಅಜ್ಜಿ ಕಾವ್ಯನ ಆ ಸ್ಟೇಷನ್ ಗೆ ರಾತ್ರಿ ಹೊತ್ತು ಹೋಗೋಕೆ ತಡೆದಿರುತ್ತಾರೆ. ಹಾಗೂ ಆ ದಿನ ರಾತ್ರಿ ಟ್ರೈನ್ ನಿಂದ ಇಳಿದು ಬಂದ ಕಾವ್ಯಾಳ ಫ್ರೆಂಡ್, ಅವಳು ಇದೇ 6 ವರ್ಷದ ಹಿಂದೆ ಟ್ರೈನ್ ಅಪಘಾತದಲ್ಲಿ ಸತ್ತ ಕಾವ್ಯಾಳ ಫ್ರೆಂಡ್ ಮಾನಸರಾಗಿದ್ದಳು. ಆಮೇಲೆ ಸ್ವಲ್ಪ ಸಮಯದ ನಂತರ ಇಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಮೂರ್ಛೆ ಹೋಗಿದ್ದ ಕಾವ್ಯಳಿಗೆ ಪ್ರಜ್ಞೆ ಬರುತ್ತದೆ. ಪ್ರಜ್ಞೆ ಬಂದ ಕಾವ್ಯ ದೂರದಲ್ಲಿ ಯಾರೋ ಬರುತ್ತಿರುವುದನ್ನು ಕಾಣುತ್ತಾಳೆ. ನಂತರ ಅವರು ಹತ್ರ ಬರುತ್ತಿದ್ದಂತೆ ಕಾವ್ಯಳ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಯಾಕೆಂದರೆ ಅಲ್ಲಿಗೆ ಬಂದವರು ಬೇರೆ ಯಾರು ಅಲ್ಲ, ಸ್ವತಃ ಕಾವ್ಯಳ ಗಂಡನಾಗಿರುತ್ತಾನೆ. ನಂತರ ಇಬ್ಬರು ಸೇರಿಕೊಂಡು ಮನೆಗೆ ತೆರಳುತ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಆ ಹಾಂಟೆಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಕಾವ್ಯಳೊಂದಿಗೆ ನಡೆದ ಆ ಹಾರರ್ ಎಕ್ಸ್ಪೀರಿಯನ್ಸ್. ಸೊ ಇವತ್ತಿನ ಈ ವಿಡಿಯೋದ ಸ್ಟೋರಿ ನಿಮಗೆ ಕಾಲ್ಪನಿಕ ಅನ್ಸುತ್ತೋ ಅಥವಾ ನೈಜ ಘಟನೆ ಅನ್ಸುತ್ತೋ ಪಕ್ಕ ಕಾಮೆಂಟ್ ಅಲ್ಲಿ ಹಾಕಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಸ್ಟೋರಿ ಒಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್.